ನಡೆದು ನಡು ರಸ್ತೆಯಲ್ಲೇ ಮಕ್ಕಳ ಹೋರಾಟ. ಕಾಲೇಜ್ಗೆ ಹೋಗಲು ಬಸ್ ಇಲ್ಲ ಎಂದು ಆರೋಪ. ನೂರಾರು ವಿದ್ಯಾರ್ಥಿಗಳ ಆಕ್ರೋಶ. ನಡು ರಸ್ತೆಯಲ್ಲಿ ಕುಳಿತು ಬಿಟ್ಟ ಮಕ್ಕಳು, ಸಾಲುಗಟ್ಟಿ ನಿಂತ ವಾಹನಗಳು, ಬಸ್ಸಿಗಾಗಿ ಆಗ್ರಹ ಮಾಡಿದ ಘಟನೆ. ಇದು ಮುಧೋಳ ತಾಲೂಕಿನ ಮುಗಳಕೋಡ ಬಳಿ ಕಂಡ ದೃಶ್ಯಗಳು. ಬೆಳಿಗ್ಗೆ ಕಾಲೇಜಿಗೆ ಹೋಗಲು ನಿಂತರೆ ಸಾಕು, ಬಸ್ ಬರೋದೇ ಇಲ್ಲ. ಇದರಿಂದಾಗಿ ತರಗತಿಗಳು ಮಿಸ್ ಆಗುತ್ತವೆ ಎಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಬಸ್ಸಿಂದು 8:15 ಸಾಗೈತಿ, ನಮ್ಗೆ ಬಸ್ ಬಿಡಂಗಿಲ್ಲ. ಅದ್ರ ಸಂಬಂಧ ನಾವು ಭಾಳ ಸ್ಟ್ರೈಕ್ ಮಾಡಿ ಒಟ್ಟು ಬಸ್ ತರ್ತೀವಿ, ಎಲ್ಲ ಡಿಪೋ ತರ್ತೀವಿ. ಯಾವ ಕಾರ್ಮಿಕರ ಕೆಲಸರಿಗೆ ಯಾರಿಗೂ ತೊಂದರೆ ಮಾಡಿಲ್ಲ. ಎಲ್ಲ ಮುಧೋಳ ಮಹಲಿಂಗಪುರ ಹೆದ್ದಾರಿ ನಡುವೆ ಬರುವ ಮುಗಳಕೋಡ ಗ್ರಾಮದ ಮಕ್ಕಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಲೋಕಲ್ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದ್ರು. ಬಸ್ಗಳನ್ನು ತಡೆದ ಹಿನ್ನೆಲೆ ಇತರ ವಾಹನಗಳ ಸಂಚಾರಕ್ಕೂ ಅಡೆತಡೆ ಉಂಟಾಗಿತ್ತು. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸ್ಥಳೀಯ ಸಮಾಜ ಸೇವಕರು ಕೂಡ ಸಾಥ್ ನೀಡಿ ಬಸ್ಗಾಗಿ ಆಗ್ರಹಿಸಿದ್ರು. ಸರಿಯಾಗಿ ಅವರು ಬಸ್ಸಿನವರು ತರಬಸಂಗಿಲ್ಲ, ಅವ್ರನ್ನ ಏನ್ ಮಾಡ್ಬೇಕ್ರಿ? ಸರಿಯಾದವ್ರಿಗೆ ವ್ಯವಸ್ಥೆನೇ ಇಲ್ಲ. 8 ಗಂಟೆಗೆ ಬರುವ ಬಸ್ 10:15 ಬರ್ತೈತಿ. 10:15 ಆದ್ರೂ ಇಲ್ಲಿ ಮಕ್ಕಳು ಇಲ್ಲಿ ನಿಂತಿರ್ತಾವ, ಬಾಗಲ್ದಾಗ ಜೋತ್ ಬಿದ್ದು ಹೋಗ್ತಾವ. ನಮಗೆ ಸರಿಯಾಗಿ ನಮಗೆ ಕರೆಕ್ಟ್ 8 ಗಂಟೆಗೆ ಇಲ್ಲಿ ಬಸ್ ಬರ್ಬೇಕ. ನಾವೇನು ಲೋಕಲ್ ಬಸ್ ಅಟ್ಟ ನಾವು ಸ್ಟಾಪ್ ಮಾಡಾಕತ್ತಿದೀವಿ. ಯಾವ ಲಾರಿ ಆತು, ಜೀಪ್ ಆತು, ಟ್ಯಾಕ್ಸಿ ಯಾವ್ದು ನಾವು ಸ್ಟಾಪ್ ಮಾಡಾಕತ್ತಿಲ್ಲ, ಯಾವ್ದು ದೌರ್ಜನ್ಯ ಮಾಡಾಕತ್ತಿಲ್ಲ. ಕರೆಕ್ಟ್ ಟೈಮ್ಗೆ ನಮಗೆ ಬಸ್ ಬೇಕಾಗೈತಿ. ಈ ಬಸ್ಸಿನ ವ್ಯವಸ್ಥೆ ನೀವು ಮಾಡಿ ಕೊಡ್ಲಿಲ್ಲ ಅಂತಂದ್ರೆ ನಾವು ಇಲ್ಲಿ ಧರಣಿ ಕೇಳಂಗಿಲ್ಲ. ಇದನ್ನ ಅಕಸ್ಮಾತ್ ನೀವು ಸರಿಪಡಿಸ್ಲಿಕ್ಕಂದ್ರೂ ಇದ್ರದ್ದು ಏನ್ ಮಾಡ್ಬೇಕತ್ತ ಅನ್ನೋದು ನಾವು ಕಾನೂನು ಚೌಕಟ್ಟಿನೊಳಗೆ ನಾವು ಮಾಡಕ್ ನಾವು ರೆಡಿ ಇದೀವ್ರಿ. ಇದು ಇಂದು ನಿನ್ನೆಯ ಸಮಸ್ಯೆ ಅಲ್ಲ. ಕಳೆದ ಅನೇಕ ವರ್ಷಗಳಿಂದ ಈ ಭಾಗದ ಮಕ್ಕಳ ಪರದಾಟ ನಿರಂತರವಾಗಿದೆ. ಬಸ್ಗಾಗಿ ಕಾದು ಕಾದು ಮಕ್ಕಳು ಬೇಸತ್ತು ಹೋಗಿ ಈ ಪ್ರತಿಭಟನೆಗೆ ಇಳಿದಿದ್ರು. ಆದ್ರೆ ಶಾಶ್ವತ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಗ್ರಾಮೀಣ ಜನರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ನಿರ್ಮಾಣವಾಗಿದೆ ಶ್ರೀ ಕಾಶಿ ವಿಶ್ವನಾಥ ಕಲ್ಯಾಣ ಮಂಟಪ. ಮುಧೋಳ ತಾಲೂಕಿನ ಮಂಟೂರ್ ಗ್ರಾಮದಲ್ಲಿ ಶ್ರೀ ಸಿದ್ಧಾರೂಢ ಬೃಹನ್ ಮಠದ ವತಿಯಿಂದ ನಿರ್ಮಾಣವಾಗಿದೆ. ಶ್ರೀ ಸದಾನಂದ ಮಹಾಸ್ವಾಮಿಗಳ ಕನಸಿನ ಕೂಸಾದ ಈ ಕಲ್ಯಾಣ ಮಂಟಪ ಬೃಹತ್ ಸಭಾಭವನ, ಅತ್ಯುತ್ತಮ ಗಾಳಿ, ಬೆಳಕು, ಶುದ್ಧ ಕುಡಿಯುವ ನೀರು, ಅಡುಗೆ ಮಾಡಲು ಸಿಲಿಂಡರ್ ಅಷ್ಟೇ ಅಲ್ಲದೆ ಕಟ್ಟಿಗೆ ಒಲೆಯ ಕಿಚನ್ ವ್ಯವಸ್ಥೆ, ಅಡುಗೆ ಸಾಮಾನುಗಳು ಹೊಂದಿದೆ. ಮದುವೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ಈ ಸಭಾಭವನ 3 ರಿಂದ 4 ಸಾವಿರ ಜನರಿಗೆ ಅನುಕೂಲವಾಗುವಂತಿದೆ. ಕಾರ್ಯಕ್ರಮಕ್ಕೆ ಬಂದವರ ವಸತಿಗಾಗಿ ಸುಸಜ್ಜಿತ ರೂಮ್ಗಳು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಸಕಲ ಸೌಲಭ್ಯಗಳು ಕೂಡ ಇಲ್ಲಿ ಲಭ್ಯವಿದೆ. ಸುತ್ತಮುತ್ತಲ ಅನೇಕ ಗ್ರಾಮಗಳು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ 9187099661 ನಂಬರ್ಗೆ ಸಂಪರ್ಕಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.